ಎಲ್ರಿಗೂ ನಮಸ್ಕಾರ. ನನ್ನೆಲ್ಲ ಯೂಟ್ಯೂಬ್ ಮಿತ್ರರಿಗೆ ಮತ್ತೊಮ್ಮೆ ಡೈಲಿ ಜಿ ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ರತಿದಿನದಂತೆ ಇವತ್ತಿನ ವಿಡಿಯೋದಲ್ಲಿ ಕೂಡ ಕ್ವಶನ್ ಆನ್ಸರ್ ಆ್ಯಂಡ್ ಅದಕ್ಕೆ ಸಂಬಂಧಿಸಿದ ಸ್ವಲ್ಪ ವಿವರಣೆಯನ್ನು ಕೂಡ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ಇನ್ನೂ ಯಾರೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಓಕೆ, ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ. ಮೊದಲನೇ ಪ್ರಶ್ನೆ ಬಂದು ಫತ್ತೇಪುರ್ ಸಿಕ್ರಿ ಎಂಬ ನಗರವನ್ನು ಸ್ಥಾಪಿಸಿದವರು ಯಾರು? ಫತ್ತೇಪುರ್ ಸಿಕ್ರಿ ಎಂಬ ಈ ನಗರವನ್ನು ಸ್ಥಾಪಿಸಿದವರು ಯಾರು? ಅದಕ್ಕೆ ಆಪ್ಷನ್ ಎ ಅಕ್ಬರು, ಬಿ ಬಂದು ಬೀರ್ಬಲ್, ಸಿ ಶಹಜಾನ್, ಡಿ ಹುಮಾಯೂನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅಕ್ಬರ್. ಆಪ್ಷನ್ ಎ ಅಕ್ಬರ್ ಸರಿಯಾಗಿದೆ. ಫತ್ತೇಪುರ್ ಸಿಕ್ರಿ ಎಂಬ ನಗರವನ್ನು ಸ್ಥಾಪಿಸಿದವರು ಅಕ್ಬರ್ ಆಗಿದ್ದಾನೆ. ಇನ್ನು ಫತ್ತೇಪುರ್ ಸಿಕ್ರಿ ಎಂಬ ನಗರವನ್ನು ಮೊಘಲ್ ದೊರೆ ಅಕ್ಬರ್ 1571ರಲ್ಲಿ ನಿರ್ಮಾಣ ಮಾಡ್ತಾನೆ. ಆ್ಯಂಡ್ ಈ ನಗರವನ್ನು ಅಕ್ಬರ್ ರಾಜಧಾನಿಯನ್ನಾಗಿ ಮಾಡಿಕೊಂಡು 1575ರಿಂದ 1585ರವರೆಗೂ ಆಳ್ವಿಕೆ ನಡೆಸಿದನು. ಇನ್ನು ಉತ್ತರ ಪ್ರದೇಶದ ಆಗ್ರಾ ಜಿಲ್ಲೆಯಲ್ಲಿ, ಪ್ರಸ್ತುತ ಉತ್ತರ ಪ್ರದೇಶದ ಆಗ್ರಾ ಜಿಲ್ಲೆಯಲ್ಲಿ ಈ ಫತ್ತೇಪುರ್ ಸಿಕ್ರಿ ಎಂಬ ನಗರ ಕಂಡುಬರುತ್ತದೆ. ಇನ್ನು ಎರಡನೇ ಪ್ರಶ್ನೆ ಬಂದು ಕನ್ನಡದ ಮೊಟ್ಟ ಮೊದಲ ಗದ್ಯ ಕೃತಿ ಯಾವುದು? ಆಪ್ಷನ್ ಎ ಒಡ್ಡಾರಾಧನೆ, ಆಪ್ಷನ್ ಬಿ ಪ್ರಭುಲಿಂಗ ಲೀಲೆ, ಆಪ್ಷನ್ ಸಿ ಕವಿರಾಜ ಮಾರ್ಗ, ಆಪ್ಷನ್ ಡಿ ಶಬ್ದಮಣಿ ದರ್ಪಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಒಡ್ಡಾರಾಧನೆ. ಇನ್ನು ಒಡ್ಡಾರಾಧನೆ ಕನ್ನಡದ ಅತಿ ಪ್ರಾಚೀನ ಗದ್ಯ ಕೃತಿಯಾಗಿದೆ. ಇದನ್ನು ರಚಿಸಿದವರು ಶಿವಕೋಟ್ಯಾಚಾರ್ಯ. ಈ ಒಡ್ಡಾರಾಧನೆ ಎಂಬ ಗದ್ಯ ಕೃತಿಯನ್ನು ರಚಿಸಿದವರು ಯಾರಪ್ಪ ಅಂದರೆ ಶಿವಕೋಟ್ಯಾಚಾರ್ಯ. ಇನ್ನು ಕವಿರಾಜ ಮಾರ್ಗ ಕವಿರಾಜ ಮಾರ್ಗ ಎಂಬ ಕೃತಿ ಕನ್ನಡದ ಮೊಟ್ಟ ಮೊದಲ ಅಲಂಕಾರಿಕ ಅಥವಾ ಲಾಕ್ಷಣಿಕ ಗ್ರಂಥವಾಗಿದೆ. ಇದನ್ನು ರಚಿಸಿದವರು ಅಮೋಘವರ್ಷ ಅಥವಾ ಶ್ರೀವಿಜಯ. ಇನ್ನು ಮೂರನೇ ಪ್ರಶ್ನೆ ಬಂದು ನಾಲ್ಕು ತಂತಿ, ಈ ನಾಲ್ಕು ತಂತಿ ಕೃತಿಯ ಕರ್ತೃ ಯಾರು? ಅಂದರೆ ಈ ನಾಲ್ಕು ತಂತಿ ಕೃತಿಯನ್ನು ರಚಿಸಿದವರು ಯಾರು? ಆಪ್ಷನ್ ಎ ದ ರಾ ಬೇಂದ್ರೆ, ಆಪ್ಷನ್ ಬಿ ಕುವೆಂಪು, ಆಪ್ಷನ್ ಸಿ ಚಂದ್ರಶೇಖರ್ ಕಂಬಾರ್, ಆಪ್ಷನ್ ಡಿ ಯು ಆರ್ ಅನಂತಮೂರ್ತಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ದ ರಾ ಬೇಂದ್ರೆ. ಈ ನಾಲ್ಕು ತಂತಿ ಎಂಬ ಕೃತಿಯನ್ನು ರಚಿಸಿದವರು ದ ರಾ ಬೇಂದ್ರೆಯವರಾಗಿದ್ದಾರೆ. ಆ್ಯಂಡ್ ಈ ಕೃತಿಯನ್ನು ರಚಿಸಿದವರು ಯಾರಪ್ಪ ಅಂದರೆ ವರಕವಿ. ಏನಂದರೆ ಅವರು ಬಿರುದು ವರಕವಿ ಅವರಾದ ದ ರಾ ಬೇಂದ್ರೆಯವರು ಈ ಕೃತಿಯನ್ನು ರಚಿಸಿದ್ದಾರೆ. ಇನ್ನು ಈ ದ ರಾ ಬೇಂದ್ರೆಯವರ ಕಾವ್ಯನಾಮ ಅಂಬಿಕಾನಯ ದತ್ತ. ಇನ್ನು ಈ ನಾಲ್ಕು ತಂತಿ ಕೃತಿಗೆ 1974ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. 1974ರಲ್ಲಿ. ಇನ್ನು ನಾಲ್ಕನೇ ಪ್ರಶ್ನೆ ಬಂದು ರಾಷ್ಟ್ರಪತಿಯಾಗಲು ಇರಬೇಕಾದ ಕನಿಷ್ಠ ವಯೋಮಿತಿ ಎಷ್ಟು? ರಾಷ್ಟ್ರಪತಿಯಾಗಲು ಇರಬೇಕಾದ ಕನಿಷ್ಠ ವಯೋಮಿತಿ ಎಷ್ಟು? ಆಪ್ಷನ್ ಎ 30, ಆಪ್ಷನ್ ಬಿ 35, ಆಪ್ಷನ್ ಸಿ 40, ಆಪ್ಷನ್ ಡಿ 25. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 35. ರಾಷ್ಟ್ರಪತಿಯಾಗಲು ಕನಿಷ್ಠ 35 ವರ್ಷ ವಯಸ್ಸಾಗಿರಬೇಕು. ಇನ್ನು ಈ 58ನೇ ವಿಧಿ, ಸಂವಿಧಾನದ 58ನೇ ವಿಧಿ ರಾಷ್ಟ್ರಪತಿ ಚುನಾವಣೆಗೆ ಸ್ಪರ್ಧಿಸಲು ಅಭ್ಯರ್ಥಿಗೆ ಯಾವ ಅರ್ಹತೆಗಳಿರಬೇಕೆಂದು ತಿಳಿಸುವ ವಿಧಿ ಸಂವಿಧಾನದ 58ನೇ ವಿಧಿಯಾಗಿದೆ. ಇನ್ನು ರಾಷ್ಟ್ರಪತಿ ಹುದ್ದೆ ಮತ್ತು ಅವರಿಗಿರುವ ಕನಿಷ್ಠ ವಯಸ್ಸು, ಯಾವ ಹುದ್ದೆಗೆ ಕನಿಷ್ಠ ಎಷ್ಟು ವಯಸ್ಸಿರಬೇಕಂತ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೇನೆ. ನೀವು ಕೂಡ ವಿಡಿಯೋನ ಪೌಸ್ ಮಾಡಿ ನೋಡ್ಕೋಬೋದು. ಇನ್ನು ನೆಕ್ಸ್ಟ್ 5ನೇ ಪ್ರಶ್ನೆ ಬಂದು ಸಂಸತ್ತಿನ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ಯಾರು ವಹಿಸಿಕೊಳ್ಳುತ್ತಾರೆ? ಎ ರಾಷ್ಟ್ರಪತಿ, ಬಿ ಪ್ರಧಾನಮಂತ್ರಿ, ಸಿ ಲೋಕಸಭಾ ಸ್ಪೀಕರ್, ಡಿ ರಾಜ್ಯಸಭಾ ಸ್ಪೀಕರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಲೋಕಸಭಾ ಸ್ಪೀಕರ್. ಸಂಸತ್ತಿನ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುವವರು ಲೋಕಸಭಾ ಸ್ಪೀಕರ್ ಆಗಿದ್ದಾರೆ. ಇನ್ನು ಸಂಸತ್ತಿನ ಜಂಟಿ ಅಧಿವೇಶನದ ಅಧ್ಯಕ್ಷತೆ ಲೋಕಸಭಾ ಸ್ಪೀಕರ್ ವಹಿಸುತ್ತಾರೆ. ಸಂವಿಧಾನದ 108ನೇ ವಿಧಿಯ ಪ್ರಕಾರ ಜಂಟಿ ಅಧಿವೇಶನ ಕರೆಯುವುದು ರಾಷ್ಟ್ರಪತಿಗಳ ಶಾಸಕಾಂಗೀಯ ಅಧಿಕಾರವಾಗಿರುತ್ತದೆ. ಸಂವಿಧಾನದ 108ನೇ ವಿಧಿ ಪ್ರಕಾರ ರಾಷ್ಟ್ರಪತಿಗಳು ಸಂವಿಧಾನದ ಎರಡೂ ಅಧಿವೇಶನದ ಅಧ್ಯಕ್ಷತೆಯನ್ನು, ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ಕರೆಯುತ್ತಾರೆ. ಇನ್ನು ನೆಕ್ಸ್ಟ್ ಕ್ವೆಶನ್ ಬಂದು 6ನೇ ಪ್ರಶ್ನೆ, ಪೊಲೀಸ್ ಧ್ವಜ ದಿನಾಚರಣೆ ಯಾವ ದಿನದಂದು ಆಚರಿಸಲಾಗುತ್ತದೆ? ಎ ಅಕ್ಟೋಬರ್ 21, ಬಿ ಏಪ್ರಿಲ್ 2, ಸಿ ನವೆಂಬರ್ 1, ಡಿ ಡಿಸೆಂಬರ್ 1. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಏಪ್ರಿಲ್ 2. ಏಪ್ರಿಲ್ 2ರಂದು ಪೊಲೀಸ್ ಧ್ವಜ ದಿನಾಚರಣೆ ಆಚರಿಸಲಾಗುತ್ತದೆ. ಯಾಕಪ್ಪ ಅಂದರೆ 1965 ಏಪ್ರಿಲ್ 2ರಂದು ಕರ್ನಾಟಕ ರಾಜ್ಯ ಪೊಲೀಸ್ ಕಾಯ್ದೆ 1965 ಏಪ್ರಿಲ್ 2ರಂದು ಕರ್ನಾಟಕ ರಾಜ್ಯ ಪೊಲೀಸ್ ಕಾಯ್ದೆ ಜಾರಿಗೆ ಬಂತು. ಆದ್ದರಿಂದ ಅವತ್ತಿನ ದಿನವನ್ನು ಪೊಲೀಸ್ ಧ್ವಜ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತದೆ. ಇನ್ನು ಪೊಲೀಸ್ ಹುತಾತ್ಮರ ದಿನ ಅಕ್ಟೋಬರ್ 21 ಆಗಿದೆ. ನೆಕ್ಸ್ಟ್ ಪ್ರಶ್ನೆ 7ನೇ ಪ್ರಶ್ನೆ, FIRನ ವಿಸ್ತೃತ ರೂಪವೇನು? FIRನ ವಿಸ್ತೃತ ರೂಪ ಎ ಬಂದು ಫಸ್ಟ್ ಇನ್ವೆಸ್ಟಿಗೇಷನ್ ರಿಪೋರ್ಟು, ಬಿ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟು, ಸಿ ಫಸ್ಟ್ ಇನ್ಕ್ವೆಸ್ಟ್ ರಿಪೋರ್ಟು, ಡಿ ಫಸ್ಟ್ ಐಡೆಂಟಿಟಿ ರಿಪೋರ್ಟು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಆಗಿದೆ.
FIRನ ವಿಸ್ತೃತ ರೂಪ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್. ಇನ್ನು 8ನೇ ಪ್ರಶ್ನೆ, ವಾಣಿಜ್ಯ ಬ್ಯಾಂಕುಗಳು ರಾಷ್ಟ್ರೀಕರಣಗೊಂಡಾಗ ಪ್ರಧಾನಮಂತ್ರಿ ಯಾರಾಗಿದ್ದರು? ವಾಣಿಜ್ಯ ಬ್ಯಾಂಕುಗಳು ರಾಷ್ಟ್ರೀಕರಣಗೊಂಡಾಗ ಪ್ರಧಾನಮಂತ್ರಿ ಯಾರಾಗಿದ್ದರು? ಎ ಬಂದು ಜವಾಹರ್ಲಾಲ್ ನೆಹರು, ಬಿ ಬಂದು ಇಂದಿರಾ ಗಾಂಧಿ, ಸಿ ಬಂದು ರಾಜೀವ್ ಗಾಂಧಿ, ಡಿ ಚಂದ್ರಶೇಖರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಂದಿರಾ ಗಾಂಧಿ. ವಾಣಿಜ್ಯ ಬ್ಯಾಂಕುಗಳು ಭಾರತದಲ್ಲಿ 2 ಟೈಮ್ ರಾಷ್ಟ್ರೀಕರಣಗೊಳ್ತವೆ. 2 ಟೈಮ್ ಕೂಡ ಇಂದಿರಾ ಗಾಂಧಿ ಭಾರತದ ಪ್ರಧಾನಿಯಾಗಿದ್ದರು. 1969 ಜುಲೈ 19ರಂದು 14 ಬ್ಯಾಂಕುಗಳು ರಾಷ್ಟ್ರೀಕರಣಗೊಂಡವು. ಆ್ಯಂಡ್ 1980 ಏಪ್ರಿಲ್ 15ರಂದು ಮತ್ತೆ 4 ಬ್ಯಾಂಕುಗಳು ರಾಷ್ಟ್ರೀಕರಣಗೊಂಡರು. ಟೋಟಲ್ ಆಗಿ 20 ಬ್ಯಾಂಕುಗಳು ರಾಷ್ಟ್ರೀಕರಣಗೊಂಡು 2 ಟೈಮ್ನಲ್ಲೂ ಕೂಡ ಭಾರತದ ಪ್ರಧಾನಿಯಾಗಿದ್ದವರು ಇಂದಿರಾ ಗಾಂಧಿಯವರು. ಇನ್ನು ನೆಕ್ಸ್ಟ್ 9ನೇ ಪ್ರಶ್ನೆ ಬಂದು, ಹಾಸನ ಮತ್ತು ಸಕಲೇಶಪುರದ ನಡುವೆ ಸಂಪರ್ಕ ಕಲ್ಪಿಸುವ ಘಾಟ್ ರಸ್ತೆ ಯಾವುದು? ಆಪ್ಷನ್ ಎ ಚಾರ್ಮಾಡಿ ಘಾಟ್, ಬಿ ಸಿರಾಡಿ ಘಾಟ್, ಸಿ ಆಗುಂಬೆ ಘಾಟ್, ಡಿ ಉಲಿಕಲ್ ಘಾಟ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಿರಾಡಿ ಘಾಟ್. ಹಾಸನ ಸಕಲೇಶಪುರದ ನಡುವೆ ಸಂಪರ್ಕ ಕಲ್ಪಿಸುವ ರಸ್ತೆ ಘಾಟ್ ರಸ್ತೆ ಅಂದರೆ ಅದು ಸಿರಾಡಿ ಘಾಟ್. ಇನ್ನು ಪ್ರಮುಖ ಘಾಟ್ಗಳು ಮತ್ತು ಅದಕ್ಕೆ ಮಾರ್ಗಗಳು ಕೂಡ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೆ ನೋಡಿ. ಚಾರ್ಮಾಡಿ ಘಾಟು ಮಂಗಳೂರು ಟು ಚಿಕ್ಕಮಗಳೂರು ನಡುವೆ ಸಂಪರ್ಕ ಕಲ್ಪಿಸುತ್ತೆ. ಇನ್ನು ಸಿರಾಡಿ ಘಾಟ್ ಬಂದು ಹಾಸನ ಸಕಲೇಶಪುರ ಮಂಗಳೂರು ನಡುವೆ ಸಂಪರ್ಕ ಕಲ್ಪಿಸಿದರೆ, ಆಗುಂಬೆ ಘಾಟ್ ಶಿವಮೊಗ್ಗ ಟು ಉಡುಪಿ ನಡುವೆ ಸಂಪರ್ಕ ಕಲ್ಪಿಸಿದರೆ, ಉಲಿಕಲ್ ಘಾಟ್ ಶಿವಮೊಗ್ಗ ಟು ಕುಂದಾಪುರ ನಡುವೆ ಸಂಪರ್ಕ ಕಲ್ಪಿಸುತ್ತದೆ. ಇನ್ನು ಕೊನೆಯ ಪ್ರಶ್ನೆ, ಭೂಮಿಯ ಅವಳಿ ಗ್ರಹ ಯಾವುದು? ಭೂಮಿಯ ಅವಳಿ ಗ್ರಹ ಯಾವುದು? ಎ ಬಂದು ಮಂಗಳ, ಬಿ ಶುಕ್ರ, ಸಿ ಬುಧ, ಡಿ ಗುರು ಗ್ರಹ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಶುಕ್ರ. ಭೂಮಿಯ ಅವಳಿ ಗ್ರಹ ಅಂದರೆ ಅದು ಶುಕ್ರ ಗ್ರಹವಾಗಿದೆ. ಶುಕ್ರ ಗ್ರಹವು ಭೂಮಿಗೆ ಹತ್ತಿರವಾದ ಗ್ರಹವಾಗಿದೆ. ಭೂಮಿಗೆ ಹತ್ತಿರವಾಗಿರುವ ಗ್ರಹ ಅಂದರೆ ಅದು ಶುಕ್ರ ಗ್ರಹ. ಶುಕ್ರ ಗ್ರಹ ಭೂಮಿಯ ಆಕಾರ ಮತ್ತು ಗಾತ್ರವನ್ನು ಹೋಲುತ್ತದೆ. ಆದ್ದರಿಂದ ಇದನ್ನು ಭೂಮಿಯ ಅವಳಿ ಗ್ರಹ ಅಥವಾ ಸೋದರಿ ಗ್ರಹ ಅಂತಲೂ ಕೂಡ ಕರೆಯುತ್ತಾರೆ. ಸೂರ್ಯನಿಗಿಂತ ಮೊದಲೇ ಈ ಗ್ರಹ ಉದಯಿಸುವುದರಿಂದ, ಮುಂಜಾನೆ ಸೂರ್ಯನಿಗಿಂತ ಮೊದಲೇ ಈ ಗ್ರಹ ನಮಗೆ ಕಾಣಿಸ್ತಿರುತ್ತೆ. ಆದ್ದರಿಂದ ಇದನ್ನು ಮುಂಜಾನೆಯ ನಕ್ಷತ್ರ ಎಂದು ಕೂಡ ಕರೆಯುತ್ತಾರೆ. ಇನ್ನೊಂದು, ಇದು ಹೊಳೆಯುತ್ತೆ ಜಾಸ್ತಿ, ಎಲ್ಲ ಗ್ರಹಗಳಿಗಿಂತ ಜಾಸ್ತಿ ಹೊಳೆಯುವುದರಿಂದ ಇದನ್ನು ಬೆಳ್ಳಿ ಚುಕ್ಕಿ ಎಂದು ಕೂಡ ಕರೆಯುತ್ತಾರೆ. ಅವಳಿ ಗ್ರಹ, ಸೋದರಿ ಗ್ರಹ, ಮುಂಜಾನೆಯ ನಕ್ಷತ್ರ, ಬೆಳ್ಳಿ ಚುಕ್ಕಿ, ಇದೆಲ್ಲ ನಾಮಗಳು ಕೂಡ ಶುಕ್ರ ಗ್ರಹಕ್ಕೆ ಇರುವಂಥದ್ದು. ವೀಕ್ಷಕರೇ, ಇದೇ ರೀತಿ ದಿನಾಲು ವಿಡಿಯೋಗಳು ಬರ್ತಾ ಇರ್ತವೆ. ಆದ್ದರಿಂದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಥವಾ ಯಾರಾದರೂ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದರೆ ಅಂಥವ್ರಿಗೆ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತೇನೆ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಇದೇ ರೀತಿ ಒಂದೊಳ್ಳೆ ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.